ಹೆಂಗಿತ್ತಣ್ಣ ಸಿನಿಮಾ? ಚೆನ್ನಾಗಿದೆ ಮೂವಿ. ಏನು ಇಷ್ಟ ಆಯಿತು ಸಿನಿಮಾದಲ್ಲಿ? ಎಲ್ಲ ಇಷ್ಟ ಆಗುತ್ತೆ. ಹೆಂಗಿತ್ತಣ್ಣ ಸಿನಿಮಾ? ಏನು ಇಷ್ಟ ಆಯ್ತು ಅಣ್ಣ ಸಿನಿಮಾ? ಚೆನ್ನಾಗಿದೆ. ಏನು ಇಷ್ಟ ಆಯಿತು ಸರ್ ಸಿನಿಮಾದಲ್ಲಿ? ಸೀನ್ ಚೆನ್ನಾಗಿತ್ತು. ಲಾಸ್ಟ್ ಸೀನ್ ತುಂಬ ಇಷ್ಟ ಆಯಿತು. ತಾತ ಮೊಮ್ಮಗಂದು ಸ್ಟೋರಿ ಚೆನ್ನಾಗಿದೆ. ಅದು ತುಂಬ ಇಷ್ಟ ಆಯ್ತು ನಮಗೆ. ಮೇಡಮ್ ಹೆಂಗಿದೆ ಮ್ಯಾಮ್ ಸಿನಿಮಾ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮ್ಯಾಮ್ ಏನು ಇಷ್ಟ ಆಯ್ತು ಮ್ಯಾಮ್ ಸಿನಿಮಾದಲ್ಲಿ? ಹಾಂ, ಸಿನಿಮಾದಲ್ಲಿ ಏನು ಇಷ್ಟ ಆಯಿತು? ರಂಗಾಯಣ ರಘುವರು ಚೆನ್ನಾಗಿ ಮಾಡಿದ್ದಾರೆ, ಹೀರೋ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಫಿಲಮ್. ತಾತ ಮೊಮ್ಮಗನ ಸ್ಟೋರಿ ಎಲ್ಲ ಚೆನ್ನಾಗಿ ಅವರಿಬ್ಬರದು ಅಂತೂ ತುಂಬ ಎಕ್ಸ್ಟ್ರಾರ್ಡಿನರಿ ಇದೆ. ನಮ್ಮ ಕನ್ನಡ ಜನತೆ ಚೆನ್ನಾಗಿ ಕನ್ನಡದವ್ರನ್ನ ಬೆಳೆಸಬೇಕು, ಅದೊಂದೇ ಕೇಳ್ಕೊಳ್ಳೋದು ಅಷ್ಟೇ. ಹೆಂಗಿತ್ತು ಸರ್ ಫಿಲಮ್? ಸೂಪರ್. ಹೆಂಗಿತ್ತು ಸರ್ ಸಿನಿಮಾ? ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ? ಅದೇ ಮಕ್ಕಳು ಯಾವ ಥರ ವಿದ್ಯೆ ಕಲಿಬೇಕು ಅನ್ನೋದನ್ನ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಮಾತ್ರ ಭಾಳ ಇಷ್ಟ ಆಯಿತು ಫಿಲ್ಮ್. ಚೆನ್ನಾಗಿತ್ತು ಸರ್. ಲಾಸ್ಟ್ ಮಾತ್ರ ಸಖತ್ತಾಗಿದೆ. ವಿದ್ಯೆ ಅನ್ನೋದು ಏನು ಅಂತ ಗೊತ್ತಾಯ್ತಿದೆ ಫಿಲಮಲ್ಲಿ. ಇದರಲ್ಲಿ ಒಬ್ಬ ಮನುಷ್ಯಂಗೆ ಸೂಪರ್ ಆಗಿತ್ತು. ಡ್ರೀಮ್ ಬಿಗ್, ಯು ಕ್ಯಾನ್ ಅಚೀವ್ ಎನಿಥಿಂಗ್ ಇನ್ ಲೈಫ್. ಇಲ್ಲ, ಹಳೆ ಕಾಲ ಇದೆ, ಆದರೂ ಚೆನ್ನಾಗಿದೆ. ಒಂದು ಹುಡುಗ ಏನು ಸಾಧಿಸ್ಬೇಕು ಅಂತ ನಮ್ಮ ಹುಡುಗನೂ ಅದೇ ಥರ ಇದ್ದಾನೆ. ತಾತ ಮೊಮ್ಮಗನ ಬಾಂಡಿಂಗ್ ಎಲ್ಲ ಚೆನ್ನಾಗಿ ಸೂಪರ್ ಆಗಿತ್ತು. ಸೆಂಟಿಮೆಂಟ್ ಸೂಪರ್ ಆಗಿದೆ. ಹುಡುಗ ಸ್ಟೋರಿ ಇಷ್ಟ ಆಗಿದೆ. ಓದಬೇಕು, ಅದೇ ಮೇಯ್ನ್. ಅದೇ ಚೆನ್ನಾಗಿದೆ ಬಿಡಿ ಸರ್. ರಂಗಸಮುದ್ರ ಹೆಸರು ಸಿನಿಮಾ ಸೂಪರಾಗಿದೆ. ಮಕ್ಕಳಂತೂ ಅತ್ಯದ್ಭುತವಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗು ನೋಡ್ತಾ ಇದ್ದರೆ ಮನಸ್ಸಲ್ಲಿ ಮನಕುಲುವಂಗೆ ಇದೆ. ಮಾತುಗಳಿರ್ಬೋದು, ಅವ್ರು ಆ್ಯಕ್ಟಿಂಗ್ ಮಾಡಿರುವಂಥ ವಿಚಾರ ಇರ್ಬೋದು, ತುಂಬ ಸಖತ್ತಾಗಿದೆ. ಜೊತೆಗೆ ಪ್ರತಿ ಒಬ್ಬರು ನೋಡಬೇಕು ಈ ಸಿನಿಮಾನ. ಆದರೆ ಹಣದಿಂದ ಏನಲ್ಲ, ಇದು ವಿದ್ಯಾಭ್ಯಾಸ ಮಾಡಿ ಅದು ಮಾಡಿದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಶ್ರೀಮಂತರು ಬಡವ ಅನ್ನೋದು ಬರೋಲ್ಲ ಇದರಲ್ಲಿ. ಮಕ್ಕಳು ಅತ್ಯದ್ಭುತವಾಗಿ ಮಾಡಿದ್ದಾರೆ. ಈ ಸಿನಿಮಾ ಸೂಪರಾಗಿದೆ. ರಂಗಾಯಣ ರಘು ಅಂತೂ ಅಭಿನಯ ಅಂತೂ ಮೊದಲೇ ಅವರು ಸೂಪರ್ ಆ್ಯಕ್ಟಿಂಗು ಸಖತ್ತಾಗಿದೆ. ರಂಗಸಮುದ್ರ 100 ದಿವಸ ಓಡಲಿ, ಈ ಸಿನಿಮಾ ಯಶಸ್ಸಾಗಲಿ. ಸೂಪರಾಗಿದೆ ಸರ್. ಅವರೇ ಸರ್. ಸ್ಟೋರಿ ಚೆನ್ನಾಗಿದೆ, ಬಟ್ ಆ ಹುಡುಗನ ಆ್ಯಕ್ಟ್ ಮಾತ್ರ ಸೂಪರ್ ಆಗಿದೆ.